ಭಾಗ್ಯವ, ಏ ಭಾಗ್ಯವ. ಓ ನೀಲಮ್ಮರ, ಬರ್ರಿ ನೀಲಮ್ಮರ. ಏನ್ರಿಪ್ಪ ಭಾಳ ದಿನಕ್ಕೆ ಬಂದ್ರಲ್ಲ ನಮ್ಮ ಮನೆ ಕಡೆ ನೀವು? ಬರುವಂಥದ್ದಾಗೈತವ, ಅದಕ್ಕೆ ಬಂದನಿ ನೋಡವ. ನಾನು ನಿನಗೆ ಸಿಟ್ಟು ಮಾಡಿ ಬೈದು ಉಪಯೋಗಿಲ್ಲ. ಪಾಪ ನಿನಗೆ ಗೊತ್ತೈತೋ ಗೊತ್ತಿಲ್ಲೋ ವಿಚಾರ ತಿಳಿಸ್ಬೇಕಾದ ನನ್ನ ಕರ್ತವ್ಯ ಐತಿ. ಅದಕ್ಕೆ ಬಂದೆ ಇಲ್ಲಿ ಮಾಟ. ಏನ ನಿನ್ನ ಮಗನ ಜೋಡಿ ನನ್ನ ಮಗನ ಜೋಡಿ, ನನ್ನ ಮಗನ ಜೋಡಿ ನಿನ್ನ ಮಗ್ಗ ಸೇರ್ಬೇಡ ಅಂತ ಹೇಳ್ಬಿಡುವ. ನಾ ಹೇಳ್ತೇನೆ ನೋಡು. ಏನು ನನ್ನ ಮಗ್ಗು ಇವತ್ತು ಬಿದ್ದಾವ ಬೇಷಾಗ, ಅವ್ರ ಅಪ್ಪಗೂ ಹೇಳೇನಿ. ಅವರಪ್ಪ ಉಳ್ಳುಳ್ಳೇಶ್ ಕೊಡ್ದಾನ ಇವತ್ತು. ಆದ್ರೆ ನಿನ್ನ ಮಗ ಬಂದು ಬಾರ್ಲೆ ಆಡೋಣಂತ ಕರಿತಾನಂತ. ಕರಿಬೇಡ ಅಂತ ಹೇಳ್ಬಿಡುವ, ನಿನ್ನ ಕೈ ಮುಗಿತೀನಿ. ಯಾಕ ನನ್ನ ಮಗ ಅಲ್ಲ ಆತು, ಕರಿಬೇಡ ಅಂದ್ರೆ ಆತು ಬಿಡು, ಏನು ಕರೆಯಲ್ಲ. ಯಾಕೆ ಬೇಕಾ, ಏನಾತು ನನ್ನ ಮಗ ಏನಾತು? ಯಾಕೆ ಅವ್ರು ಮತ್ತೆ ಸಣ್ಣರದಾರ, ಜೊತೆಗೆ ಆಡ್ಲಿ ಬಿಡು. ನನಗೆ ಮಾತಾಡಿ ಕೆಮ್ಮ ಬರಾಕತ್ತ. ಅಲ್ಲಿ ಮನ್ಯಾಗೂ ಜಗ್ಗು ಚೀರಾಡಿ ಹೊರತು ಬಿದ್ದಾವ ಅವಂಗೆ. ಏನು ನಾನು ಒದ್ರಿ ಬೈದಿದ್ದಕ್ಕೆ ನನಗೆ ಒಂದೊಮ್ಮೆ ಕೆಂಬಂತ. ಆಡ್ಲಿ ಬಿಡು ಅಂತ ನೀ ಅಂತೀವ, ಆದ್ರೆ ಆಡ್ಲಿ ಬಿಡು ಅಂತ ಅಂದೆ ಅಂದ್ರೆ ನನ್ನ ಮಗನ ಭಾಳ ಹಾಳಾಕತ್ತಲೆ. ನನಗೆ ಅದು ಮಾತ್ರ ಗ್ಯಾರಂಟಿ ಐತಿ. ಇಲ್ಲ ದುರ್ಬುದ್ಧಿ ಕಲ್ತಾನೆ ನನ್ನ ಮಗ ಆಮೇಲೆ. ಯಾಕ ನಿನ್ನ ಗಂಡ ಅವ ಯಾವ್ದೋ ದೋಸ್ತರ ಜೋಡಿ ಸೇರ್ಕೊಂಡು ಕುಡಿತಾ ಇದಾನಂತಲ್ಲಿ ಹೊಲ್ದಾಗ. ಕುಡಿಯಾಕತ್ರ ಅವ ಅಲ್ಲಿ ದೋಸ್ತರ ಜೋಡಿ ಸುಮ್ಮನೆ ಕುಡಿಬೇಕು, ಕುಡಿಬಾರ್ದು. ನಿನ್ನ ಮಗ ಕರೆದು ಜೊತೆಗೆ ನನ್ನ ಮಗನೂ ಇದ್ನಂತ. ಹೋಗ್ಲೇ ಇಂಥದ್ದೊಂದು ಅಂಗಡಿಯಾಗ ಹೋಗಿ ಇಂಥದ್ದೊಂದು ಸೇರಿದ ಪ್ಯಾಕೆಟ್ ತೊಂಬರೋಗ ಅಂತೇಳಿ ರೊಕ್ಕ ಕೊಟ್ಟು ಅದನ್ನ ತರಕ್ಕೆ ಹಚ್ಚಿದ್ನಂತ. ಅದನ್ನು ತರಕ್ಕೆ ನನ್ನ ಮಗ ನಿನ್ನ ಮಗ ಇಬ್ಬರು ಹೋಗ್ಯಾರ. ಹೋಗಿ ತಂದು ಕೊಟ್ಟು ಬಂದಾರ ಅವ್ರು. ಆಮೇಲೆ ಏನದು ಅವು ಎಂಥದ ಯಾಕೋ ತರಲವ ಗುಟ್ಕಾ ಪಟ್ಕ ಚೀಟ್, ಅದನ್ನು ತರಿಸ್ಕೊಂಡನಂತ. ಮಕ್ಳ ಕೈಯಾಗಿ ಯಾರು ಈ ಥರ ತರಿಸ್ತಾರ? ತರಿಸ್ಬಾರ್ದಂತ ನಾ ಅಂತೀನಿ. ಅಲ್ಲ ಮಕ್ಳು ಇವತ್ತು ತಂದು ಕೊಡ್ತಾವು, ನಾಳೆ ಅವಕ್ಕೆ ತಂದು ಕೊಟ್ಟು 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 ಅನ್ಸಕ್ಕೆ ನಿಂದಿರ್ತೈತಿ. ಇದ್ರಾಗ ಅಂಥದರ ಏನಿರ್ಬೇಕು? ಒಂದ್ಸಲ ನೋಡೇ ಬಿಡಂತಡಿ, ನಾವು ಮಾಡೇ ಬಿಡಂತಡಿ ಅಂತ ಅವಕ್ಕೆ ಮನ್ಸಿಗೆ ಅನಿಸ್ತತಿ ಮಕ್ಕಳಿಗೆ. ಅವಾಗ ಏನು ಮಾಡಲಿ ಹೇಳಿ ನೋಡೋಣ. ನನ್ನ ಮಗಗೆ ಮಾತ್ರ ನೋಡುವ ನಾವು ಅಂತ ಚಟ ಕಲಿಸಿಲ್ಲ. ನನ್ನ ಮಗ ಅಂಥದ್ದು ಮಾಡ್ತಾನಂದ್ರೆ ನನ್ನ ಮೈ ಜುಮ್ ಅಂತತಿ ನನಗೆ. ಏನು ಅದಕ್ಕೆ ಆಮೇಲೆ ಸಿಗರೇಟ್ ತರಿಸ್ಕೊಳ್ಳೋದು. ಇವ ನಾಳೆ ತಂದು ಕೊಡ್ತಾರೆ, ನಾಳೆ ಅವರ ಸೇದಕ್ಕೆ ನಿಂದಿರ್ತಾರೆ ಒಂದು ಬತ್ತಲ್ಲಿ ನಿಂತು. ಅದಕ್ಕೆ ಬೇಡ, ನಿನ್ನ ಮಗಗೆ ನಾವು ಹೇಳಬೇಡ, ನಿನ್ನ ಮಗನ ಕೈಯಾಗ ತರಿಸ್ಕೋಬೇಡ ಅಂತ ಹೇಳೋ ಅಧಿಕಾರ ನಮಗಿಲ್ಲ. ಆತಾ ಬೇಡ, ನನ್ನ ಮಗನ ಕರಿಬೇಡ್ರಿ ಅಂತ ಹೇಳ್ತೀನಿ ಅಷ್ಟೇ. ನಾನು ನನ್ನ ಮಗನ ಕರಿಯಾಕೆ ಹೋಗ್ಬೇಡ್ರಿ ನೀವು. ನಿಮ್ಮ ಇದಕ್ಕೆ ಏನಾರ ಮಾಡ್ಕೊರಿ, ನನ್ನ ಮಗನ ಕರಿಬೇಡ್ರಿ. ನನ್ನ ಮಗನ ಕಡೆ ಮಾತ್ರ ಇಂಥ ತರಿಸೋದು ಮಾಡೋದು ಯಾವಾರ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಅದಕ್ಕೆ ನನಗೆ ಮಕ್ಕಳಿಗೆ ಎಟ್ಟು ಹೇಳಿದ್ರೆ ಹೋಗಿ ತಲೆಯಾಗ ಹೋಗೋದಿಲ್ಲ. ನಿನ್ನ ಮಗ ಹೇಳ್ಬಿಡು, ಅವನ್ನ ಮಾತ್ರ ಕರಿಬೇಡ ಅಂತ ಕುಲ್ಲ ಹೇಳ್ಬಿಡು. ಅಯ್ಯೋ ಅಕ್ಕ, ನನಗೆ ಗೊತ್ತಿಲ್ವ ಯಾವ ನೀಲಕ್ಕ, ಈ ವಿಚಾರನೂ ನನಗೆ ಗೊತ್ತಿಲ್ಲ ಬಿಡು. ನಿನ್ನ ಮಗ ಹೇಳಿದ್ ನಿನ್ನ ಮುಂದೆ ಎಲ್ಲೋಗಿದ್ದೆ ಅಂತ ಕೇಳಿದೆ. ಅದಕ್ಕೆ ಹಿಂಗ ಅಂತ ಹೇಳಿದ. ನಂಗೆ ಭಾಳ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ಅವ್ನಿಗೆ ಬೇಸಿಗೆ ಬಡ್ತಾ ಬಿದ್ದಾವ. ಅವಂಗೆ ನೀ ಯಾಕೆ ತಂದು ಕೊಡಕ್ಕೆ ಹೋದಿ, ನೀ ಯಾಕೆ ಮಾತಾಡ್ಸಿದಿ, ನೀ ಯಾಕೆ ಇನ್ನೇನು ಹೊಕ್ಕಿ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟನಿ. ಏನು ಅದಕ್ಕೆ ನಿನ್ನ ಮಗು ಹೇಳ್ಬಿಡು. ನೋಡು ಸಾಧ್ಯ ಆತಂದ್ರೆ ನಿನ್ನ ಮಗನ್ನು ಅಂಥವಕ್ಕೆಲ್ಲ ತರಕ್ಕೆ ಕಳಿಸ್ಬೇಡ ಅಂತ ನಿನ್ನ ಗಂಡಗೆ ಹೇಳು. ಏನು ಇಲ್ಲ ಅಂತಿ ಮಿಕ್ಕಿ ನೀನು ನನ್ನ ಗಂಡಗೆ ಮತ್ತೆ ಹೇಳ್ತೇನೆ ಅಂತಂದ್ರೆ ಅದು ನಿನಗೆ ಬಿಟ್ಟಿದ್ದು. ಎಷ್ಟು ಸಲ ನಿನ್ನ ಮಗ ಕಳ್ತನ ಮಾಡಿದಾಗ ನಾನು ಹೇಳಿದ್ರು ನೀನು ಅಂಥದ್ದು ಮಾಡೋದಿಲ್ಲ ಅಂತಂತಿದ್ದಿ. ನಿನ್ನ ಮಗ ಏನು ಅವ್ನು ಕದಿ ಚಾಳಿನೂ ಐತೆ ಅವಂಗೆ. ಅವಾಗೆಲ್ಲ ನೀನೇ ಮತ್ತೆ ಅಲ್ಕಿಸ್ಕೊಂಡು ಸುಮ್ಮನೆ ಆಗಿ ಮತ್ತೆ ಅದನ್ನೇ ಮುಂದುವರ್ಸ್ಕೊಂತದನ್ ಬಿಡು. ನಾ ಅದ್ರ ಬಗ್ಗೆ ಈಗ ಮಾತಾಡ್ಯಾರ ಏನು ಉಪಯೋಗ? ಆದ್ರೆ ಒಟ್ಟು ನೀ ಹೇಳ್ಬಿಡುವ. ಏನು ಇದು ಮತ್ತೆ ಹಿಂಗೆ ಮುಂದುವರ್ಕೊಂಡು ಹೊಂಟ್ರೆ ಬೇಡ. ನನ್ನ ಮಗನ ಜೋಡಿ ನಿನ್ನ ಮಗ ಸೇರೋದು ಬೇಡ ಅಷ್ಟೇ. ಆಯ್ತಕ್ಕ ಹೇಳ್ತೀನಿ. ಚಲೋ ಆತ್ ತಗೋ, ನೀ ಬಂದು ಹೇಳಿದ್ದೆ. ಇದು ಯಾವ ವಿಚಾರ ನನಗೆ ಗೊತ್ತಿಲ್ವ. ನನ್ನ ಮಗ ನನ್ನ ಮುಂದೆ ಬಾಯೇ ಬಿಟ್ಟಿಲ್ಲ. ಆಮೇಲೆ ಕಳ್ತನ ಮಾಡ್ತಾನ ಅಂತ ನಾ ಅಂದ್ಕೊಂಡಿದ್ದಿಲ್ಲ. ತಪ್ಪು ನಂದೇ ಆಗೈತಿ. ಆಯ್ತು ಯಾಕೆ ನಾ ಹೇಳ್ತೀನಿ ತಗೋ. ಹೇಳವ, ನಾ ಈಗ ಹೇಳತ್ತೀನಿ ನೋಡು. ಇನ್ನು ಮಾತ್ರ ನಾನು ಸುದ್ದಿಗೆ ಬಂದ್ರೆ ಮತ್ತೆ ನಾ ಸುಮ್ಮನೆ ಇರಂಗಿಲ್ಲ ನೋಡು. ಆಮೇಲೆ ಇನ್ನೊಂದು ವಿಚಾರ, ನಿನ್ನ ಮಗಂದು ಯಾಕೈತಿತ್ತು ಅದು ಸ್ವಲ್ಪ ಭಾಳ ಆಗೈತೆ ನೋಡಿ ಇಂಥವೆಲ್ಲ. ಈ ಕುಡಿಯೋದು, ಆಮೇಲೆ ಅವ್ರನ್ನ ಕಟ್ಕೊಂಡು ತಿರುಗೋದು, ಕೈಯಾಗ ರೊಕ್ಕದಾವ ಅಂತೇಳಿ ಎತ್ತಬೇಕತ್ತು ಖರ್ಚು ಮಾಡೋದು, ಇವೆಲ್ಲ ಭಾಳ ಆಗೈತೆ ನೋಡು. ಏನು ಮೊದಲು ಮಾಡ್ತಿದ್ದ, ಈಗ ಇತ್ತಿತ್ತಾಗ ಯಾಕೆ ಸ್ವಲ್ಪ ಜಾಸ್ತಿ ಆಗಿರ್ಬೇಕು. ಒಂಚೂರು ಬಿಗಿ ಮಾಡಿಸು. ಏನು ನಿಮ್ಮ ತವ್ರ ಮನೆಗೆ ಹೇಳಿ ಕಳಿಸು. ಅವ್ರು ಯಾರ ಬಂದು ಒಂಚೂರು ಜಾಡಿಸ್ಲಿ. ಹೌದಾ, ನಂಗೆ ಇಬ್ಬರದಾರಲ್ಲ ಹಣ್ಣುಗಳು. ಹಿಂಗೆ ಯಾಕೆ ಮಾಡ್ತೀನಿ ಅಂತ ಕೇಳಿ ತಗೋ. ಅದಕ್ಕೇನಂತ ಏನು ನಿನ್ನೇನು ಇಲ್ಲೇ ಮಾರಾಕ್ ಕೊಟ್ಟಿರ್ತಾರನ? ಮದುವೆ ಮಾಡಿಕೊಟ್ರೆ ಕೇಳೋ ಎಲ್ಲ ಅಧಿಕಾರ ಇರ್ತೈತೆ ಅವರಿಗೆ. ಕೇಳನ್ ನೀನು. ಇಲ್ಲಿ ಬಿಡ ಅಕ್ಕ, ನಾನು ಹೋಗಿ ಕೇಳ್ಬೇಕು. ಹಂಗೆ ಮಾಡ್ತೀನಿ. ನಮ್ಮ ಅಣ್ಣಗೆ ಹೇಳಿ ಕರ್ಕೊಂಬರ್ತಂತೇಳಿ. ಕರ್ಕೊಂಬಂದು ಬುದ್ಧಿ ಹೇಳಿಸು. ಇಲ್ಲ ಅಂದ್ರೆ ನಿನ್ನ ಗಂಡ ಕೈ ತಪ್ಪೋದಿರಲಿ, ನಿನ್ನ ಮಕ್ಕಳು ಕೈ ತಪ್ತಾವೆ ನೋಡು. ಆಮೇಲೆ ನಿನ್ನ ಎರಡನೇ ಮಗ ಅವ ಏನೋ ಚಟ ಮಾಡುವಂಗೈತಿ. ಯಾಕೆ ಯಾವುದಕ್ಕೂ ಒಂಚೂರು ನೀವು ವಿಚಾರಿಸು. ನನಗೂ ಹೊರಗಿಂದ ಸುದ್ದಿ ಬಂದಿರೋದಿದೆ, ವಿಚಾರಿಸು ಒಂಚೂರು. ಯಾರಂದ್ರೆ ಯಾರಿಲ್ಲ, ಆಕೆ ಪ್ರೇಮ ಒಂದಿದ್ದು. ಅಯ್ಯೋ ಈ ಹುಡುಗ ಏನು ಕಡಿಮೆ ಇಲ್ಲ. ಅವರಪ್ಪ ಹೊಲ್ದಾಗ ಮಾಡಿದ್ರೆ ಇವ ಇವ್ರು ಜಾಳದೊಲ್ದಾಗ ಇದ್ರೊಳದಾಗ ಅದು ಕುಂತಿರ್ತಾನೆ. ಕೆರೆ ಕಟ್ಟಿ ಕಡೆ ಅದು ನಾವು ನೋಡೇವಿ ಅಂತೇಳಿ ಅಂದ್ಲಕ್ಕಿ. ಎಷ್ಟು ಕರೆನ ಎಷ್ಟು ಸುಳ್ಳ ನನಗಂತೂ ಗೊತ್ತಿಲ್ಲ. ಯಾವುದಕ್ಕೂ ಒಂದು ಸಲ ನೀನು ವಿಚಾರಿಸು. ಏನು ಇದನ್ನು ಮಾತ್ರ ಹಗರ ಬಿಡಕ್ಕೆ ಹೋಗಬೇಡ. ಆಯ್ತಕ್ಕ, ಹಂಗೆ ಮಾಡ್ತೀನಿ. ಸುಮ್ಮನಿದ್ರೆ ನನ್ನ ಕರೆ ಮಕ್ಕಳ ಕೈ ತಪ್ತಾವ ಏನತ್ತಾಗ ನಾ ವಿಚಾರಿಸ್ತಂತು ಅಕ್ಕ. ಅಲ್ಲ ಏನಾಗಕತ್ತೈತಿ ಅಂತ ನನ್ನ ಗಂಡ ಯಾಕೆ ಹಿಂಗಾದ? ಮೊದಲು ಇಷ್ಟೆಲ್ಲ ಮಾಡ್ತಿದ್ದಿಲ್ಲಪ್ಪ, ಒಂದು ಲೆಕ್ಕಕ್ಕಿದ್ದ. ಭಾಳ ಒಂಥರ ತಲೆ ಕೆಟ್ಟು ಹೋಗ್ಬಿಟ್ಟತ್ತಲ್ಲ. ಏನು ಮಾಡಲಿ, ಯಾರಿಗೆ ಹೇಳಲಿ? ಏನೊಂದು ತಲೆಯಾಗ ಹೋಗ್ಲಾರ್ದಂಗೆ, ತಲೆ ಬಿಡ ಅರ್ಥ ಆಗ್ಲಾರ್ದಂಗೆ ಆಗ್ಬಿಟ್ಟತಿ. ಏನು ಮಾಡ್ಬೇಕಂತ ಗೊತ್ತಾಗೋಲ್ತೆ. ನಮ್ಮ ಅಣ್ಣಗಳನ್ನ ಹೋಗಿ ಕರೀಲೆ ಒಂದು ಮಾತು. ತಡಿ, ನಮ್ಮ ಮಲ್ಲೇಶಣ್ಣನ ಕಡೆ ಹೋಗ್ಬರ್ತೇನೆ. ಹೋಗಿ ಅವನ್ನೇ ಕರ್ಕೊಂಬರ್ತೇನೆ. ಕರ್ಕೊಂಬಂದು ಅವಂಗೆ ಬುದ್ಧಿ ಹೇಳಂತ ಹೇಳ್ತೀನಿ.
ಹೌದು, ರುದ್ರಣ್ಣನ ಕರೆದ್ರೆ ಉಪಯೋಗಿಲ್ಲ. ಹ್ಞೂ, ರುದ್ರಣ್ಣ ಬಂದರೂ ಏನು ಪ್ರಯೋಜನ? ಅವನೇ ದಾರಿ ತಪ್ಪ್ಯಾನ. ಇವಂಗೇನು ಬುದ್ಧಿ ಹೇಳ್ತಾನೆ? ಅವ್ನು ಬುದ್ಧಿ ಹೇಳಿದ್ರೆ ಯಾರು ಕೇಳ್ಬೇಕು? ಅದೇ ಮಲ್ಲೇಶಣ್ಣ ಹಂಗಲ್ಲ, ಅವ್ನು ಚಂದಾಗಿ ಜೀವನ ಮಾಡ್ತಾನೆ ಹೆಂಡತಿ ಮಕ್ಕಳನ್ನ ಮುಂದಿಟ್ಕೊಂಡು. ಅವನ್ನ ಕರಿತೀನಿ. ಹೆಂಗದೀವ? ಆರಾಮದೀಯನ? ಆರಾಮದೇನಲ್ಲಪ್ಪ. ಬಂದು ಮತ್ತೆ 2-3 ದಿನ ಆಗಿ ಹೋಗುತ್ತೆ. ನೀನೇ 2 ದಿನ ಯಾವುದೋ ಊರಿಗೆ ಹೋಗಿದ್ದೆ ಅಂತಲ್ಲಪ್ಪ. ಒಂಚೂರು ಕೆಲಸ ಇತ್ತ, ಹಂಗಾಗಿ ಹೋಗಿದ್ದೆ. ಈಗ ಅದ ಮುಗಿಸ್ಕೊಂಡವನ ಸೀದಾ ನಿನ್ನ ಮಾತಾಡ್ಸೋಣ ಅಂತ ಬಂದೆ. ಅಂದಂಗ ಈಗ ಅಲ್ಲಿ ಮನ್ಯಾಗ ಏನೋ ನಿಮ್ಮ ಏನಪ್ಪ ಅದು ನಿಮ್ಮ ಭಾವ ಅದೇನೋ ಕೆಲಸ ಚಾಲು ಮಾಡ್ಯಾರಂತಲ್ಲ ಆಕಳದ್ದು. ಹ್ಞೂ ಅಪ್ಪ, ಆಕಳದ ದಂಧೆ ಶುರು ಮಾಡ್ಯಾರ. ಚಲೋ ನಡೆದೈತಿ. ಇದು ಏನದು ಒಳ್ಳೆ ಲಾಭ ಇದು ಬರುವಂಥ ದಂಧೆನೇ. ಒಟ್ಟು ಚಲೋ ಐತಪ್ಪ. ಅದನ್ನ ಮಾಡ್ಕೊಂತ ಹೋದ್ರೆ ಒಂದು ಒಳ್ಳೆ ಇದಾಗೋದಂತ್ರ ಗ್ಯಾರಂಟಿ. ಒಂದು ಏನಾರು ಲಾಭ ಆಗೋದು ಗ್ಯಾರಂಟಿ. ಹಂಗಾರೆ ಮತ್ತೆ ನಿನ್ ಗಂಡ ಏನ್ ಮಾಡಕತ್ತಾನ? ಏನಪ್ಪ ಅದೇ ಹೊಲಾಗ ಒಟ್ಟು ಬೆಳೆಯೋದು, ಬಂದಿದ್ದನ್ನು ಮಾರೋದು, ತಿನ್ನೋದು. 6 ಕೇರಂಗಿಲ್ಲ 3 ಕೀಳಂಗಿಲ್ಲ. ಅಲ್ಲ ಇಳಿತೈತೆ ಏನ, ಏರೋದಂತ್ರ ಸುಳ್ಳು. ಮತ್ತೆ ಹಿಂಗ ಮಾಡ್ಕೊಂತ ಹೋದ್ರೆ ಹೆಂಗವಾ? ಹೌದಾ, ನಂಗೆ 3 ಮಕ್ಳಾಗಕತ್ವು, ಸಂಸಾರ ಜವಾಬ್ದಾರಿ ಬೇಕಲ್ಲ ನಿನ್ ಗಂಡಗೂ. ಏನ್ ಮಾಡ್ಬೇಕಂತ ಮಾಡಿ? ಏನಿಲ್ಲಪ್ಪ, ಇದು ನಡೆದೈತಲ್ಲಪ್ಪ. ಊಟಕ್ಕೆ ಏನು ತೊಂದರೆ ಇಲ್ಲ. ತಿನ್ನಾಕ ಉಣ್ಣಾಕ ಈಗ ಸದ್ಯಕ್ಕೆ ದೇವ್ರು ಕೊಟ್ಟಷ್ಟು ನಮಗೆ ಸಾಲ್ತತಪ್ಪ. ಅದ್ರದ್ದೆಲ್ಲ ನಮ್ಗೆ ಏನು ಸಮಸ್ಯೆ ಇಲ್ಲಪ್ಪ. ಹಂಗಾರೆ ಹಿಂಗ ನಿಮ್ಮ ಭಾವಾರ್ ಮಾಡ್ತಾರಲ್ಲ, ಅದ್ರೊಳಗ ನಿನ್ ಗಂಡನ್ನು ಸೇರ್ಸ್ಕೋಬೇಕು ಬೇಡ? ಅದ್ರದ್ದು ಏನೈತೆ ಖರ್ಚು ಇಬ್ರು ಕೂಡ ಹಾಕಿ ಮಾಡ್ಕೊಳಕ್ ಬರ್ತಿತ್ತು. ಅವ್ರೊಬ್ರ ಮಾಡ್ತಾ ಇದಾರ ಅಂದಿ. ಇವ್ರನ್ನ ಸೇರಿಸ್ಕೊಂಬಿಡ ಅಂತ ಹೇಳು. ಬರಬರ ಇಲ್ಲ ಬಿಡಪ್ಪ. ಎಲ್ಲ ನೆಟ್ಟ ಕೆಲಸ ಮಾಡೋರಲ್ಲ, ಸುಮ್ಮನೆ ಮತ್ತು ಪಾಪ ಅವ್ರಿಗೂ ಕಿರಿಕಿರಿ ಮಾಡ್ತಾರೆ ಇವರು. ಆಮೇಲೆ ಇವರು ಏನು ಮಾಡೋರಲ್ಲ ತಗೋಪ್ಪ. ಇವ್ರನ್ನ ಸೇರಿಸ್ಕೊಂಡ್ರೆ ಇನ್ನೂ ಹಾಳಾಕತಿ. ಅವ್ರೊಬ್ಬರೇ ಮಾಡಿದ್ರೆ ಒಂದು ಒಳ್ಳೆ ಇದು ಏನದು ಆದಾಯ ಏನಾರು ತೆಗಿತಾರೆ ಅವರು. ಮತ್ತ ನಿನ್ ಗಂಡಗ ನೀ ಹಿಂಗ ಅಂತೀಯಲ್ವಾ? ಹಿಂಗಂದ್ರೆ ಹೆಂಗ್ ಮತ್ತೆ ಈಗ ಮುಂದೆ ಜೀವನ ಹೆಂಗ? ಇಷ್ಟ ಎಷ್ಟು ಆದಾಯ ಅಷ್ಟರಾಗ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳ. ಈಗ ಹೊಲಾನ ನಿನ್ನ ಹೆಸರಿಗೆ ಏನೇ 2 ಕೇಳಿದಂತ, 1-2 ಎಕರೆ ಕೊಡು ಅಂತೇಳಿ ಅದನ್ನ ಮಾಡಿಸ್ಕೊಡ್ಬೇಕು ಅಂತೇಳಿ ಇವ ಭಾಳ ಓಡಾಡಕತ್ತ. ನಾನ ಈಗ ಸದ್ದು ಬ್ಯಾಡ ತಡಿ ಸುಮ್ನಿರ, ಮಕ್ಳ ಕಾಲಕ್ಕೆ ಮಕ್ಳು ವಯಸ್ಸಕ್ಕೆ ಬರ್ಲಿಬೇಕಾರ ಅವಾಗ ಅಲ್ಲಿ ಮಾಟ ಈಗ ಎಷ್ಟು ನಡೀತಿದ್ ಅಷ್ಟ್ರಾಗ ನಡೀಲಿ, ಆಮೇಲೆ ಏನಾರ ಒಂದು ಮಾಡೋಣ ಅಂದೆ. ಈಗ ಹೆಂಗಂತೀವ ನೀನು? 2 ಎಕರೆ ಈಗ ನಿನ್ನ ಹೆಸರಿಗೆ ಮಾಡ್ಬೇಕು ಏನ? ಈಗ ಈ ಬ್ಯಾಡ ತಡಿಪ ಇರ್ಲಿ ಅಂತ ಏನಾರ ಐತೆ? ಹಂಗಲ್ರಿ, ಈಗ 1-2 ಎಕರೆ ಕೆಸರಿ ಮಾಡೋದ ಒಳ್ಳೇದನ ಅಂತೀನಿ ನಾನು. ನಾವು ಕೈಕಾಲು ಕಟ್ಟಿರೋ ಅಷ್ಟೊತ್ತಿಗೆ, ನಾವು ಬದುಕಿರೋಷ್ಟೊತ್ತಿಗೆ ಈಕಿಗೆ 1-2 ಎಕರೆ ಕೊಟ್ಬಿಡೋಣ ಅಂತೇನೆ ನಾನು. ಏನಂತೀರಿ? ಯಾಕಂದ್ರೆ ಅದನ್ನ ಲವಣಿ ಹಾಕಿ ಅದ್ರ ರೊಕ್ಕ ಮತ್ತಕ್ಕೆ ಸಂಸಾರಕ್ಕೆ ಎದಕಾರ ಜವಾಬ್ದಾರಿಗೆ ಆಕತ್ತಲ್ಲ. ಓ ಹೌದನವ. ಸರಿ, ನೀ ಹೇಳೋದು ಬರೋಬರಿನೇ. ಹಂಗಾರ ಹಂಗ ಮಾಡೋಣ ಅಂತೋರ್ವ. ಲವಣಿ ಹಾಕಿ ವರ್ಷ ಅದ್ರ ರೊಕ್ಕನ ಇಟ್ಕೊಳ್ಳುವಂತೆ. ಮತ್ತೆ ಇಲ್ಲಿಗೆ ಬಂದಂದ್ರೆ ನಿನ್ ಗಂಡಗೆ ಮಾಡೋಕ್ಕಾಗಲ್ಲ. ಇನ್ನು ಮಾರಿ ಮಾಡಕ್ಕೆ ತಿಂದ್ರೆ ಅದಕ್ಕೆ ಬಂತು, ಹೌದಿಲ್ಲ? ಬೇಡ ಬೇಡ, ಅದನ್ನ ಮಾರೋದಿಲ್ಲ ಸರಿ ಅನ್ಸಲ್ಲ. ಇಲ್ಲೇ ಬಂದ ಮಾಡ್ಕೊಳಕ್ಕೂ ಆಗಂಗಿಲ್ಲ. ಅದನ್ನ ಲವಣಿಗೆ ಹಾಕಿ ಅದ್ರದ್ದು ವರ್ಷ ಅದ್ರ ರೊಕ್ಕ ಇಟ್ಕೊಂಡು ಇದಕ್ಕಾರ ಸಂಸಾರಕ್ಕೆ ಉಪಯೋಗಿಸ್ಕೊ. ಅದಕ್ಕಾರ ಏನಪ್ಪ, ಒಂದು ಹೆಣ್ಣು ಹುಡುಗಿ ಐತಿ, ಅದಕ್ಕೆ ಒಟ್ಟು ಬಂಗಾರ ಬೆಳ್ಳಿ ಮಾಡಿಸ್ತೇನೆ ಅಷ್ಟೆ. ಮಾಡಿಸಿ ಆ ರೊಕ್ಕನ ಕೇಸರಿಗೆ ಲಗ್ನಕ್ಕೆ ಅದಕ್ಕೆ ಇದಕ್ಕೆ ಬೇಕಲ್ಲಪ್ಪ. ಓದ್ತಾನೆ ಅಂದ್ರೆ ಮತ್ತೆ ಅದಕ್ಕೂ ಬೇಕು. ಎಲ್ಲದಕ್ಕೂ ಸೇರಿಸಿ ಅದನ್ನ ಬ್ಯಾಂಕ್ನ್ಯಾಗ ಕೂಡಿಸಿಡ್ತೇನೆ ಅಷ್ಟೆ. ಅಂತೀವ ಅಂದಷ್ಟು ಸುಲಭ ಆಗಲ್ಲ. ರೊಕ್ಕ ನೋಡತ್ಲೆ ಮನುಷ್ಯಾಗ ಕಣ್ತಿರ್ತೈತಿ, ಎದಕಾರ ಖರ್ಚಕ್ಕವು. ಆತಾತ ಈಗ ಖರ್ಚು ಮಾಡ್ಲಂಗೆ ಚಂದಾಗಿ ತೆಗೆದಿಟ್ಕೋ. ಹಂಗಾರ ನಿನ್ನ ಡೆಲಿವರಿ ಎಲ್ಲ ಮುಗಿಸ್ಕೊಂಡು ಹೋಗಿರ್ತೀಯಲ್ಲ, ಅವಾಗ ಅದನ್ನ ನಿನ್ನ ಹೆಸರಿಗೆ ಮಾಡೋಣಂತ. ನಿನ್ನ ಹೆಸರಿಗೆ ಮಾಡೋಕೆ ಖರ್ಚಾಗು ರೊಕ್ಕ ಅದನ್ನಾರ ನಿನ್ ಗಂಡನ ತರ ಕೇಳು. ಮತ್ತೆ ಹೆಸರಿಗೆ ಮಾಡ್ಕೊಳ್ಳೋದಂದ್ರೆ ಹಂಗಾಕತ್ತೇನ? ಒಂದು ಹೊಲ ಒಂದು ಏನಾರಾಗಿರ್ಲಿ ಅದನ್ನ ಹೆಸರು ಮಾಡ್ಕೊಳಕ್ ಮತ್ತೆ ಅದರದೇ ಆದಂಥದ್ದು ಅದು ಸ್ಟ್ಯಾಂಪ್ ಡ್ಯೂಟಿ ಅದೇನೋ ಅಂತಾರಲ್ಲ, ಅದು ಕಟ್ಬೇಕಲ್ಲ ರೊಕ್ಕನ. ಮತ್ತೆ ಅದನ್ನ ಕಟ್ಟಿದಾಗ ಅದ್ರದ್ದು ಬರೋದು ನಿಮಗೆ. ಅದ್ರದ್ದು ಎಷ್ಟೈತಿ ಅಷ್ಟು ಕೇಳ್ಕೊಂಡ್ ಬಂದು ನಾನು ಪಸಂದ ಗೊತ್ತಿಲ್ಲ ಕೇಳ್ಕೊಂಡ್ ಬರ್ತೀನಿ. ಅದ್ರದ್ದು ರೊಕ್ಕ ನಿನ್ ಗಂಡ ಕೊಡ್ಬೇಕು ನೋಡು. ಮತ್ತೆ ನಾವು ಹೊಲನೂ ಕೊಟ್ಟು ಎಕ್ಸ್ಟ್ರಾ ರೊಕ್ಕ ಕೊಡು ಅಂದ್ರೆ ಆಗಂಗಿಲ್ಲ. ಅದ್ರ ರೊಕ್ಕ ಕೊಟ್ಟು ಅದನ್ನ ಹೊಲ ಮಾಡ್ಕೊ ಅಂತ ಹೇಳು. ಹ್ಞೂ ಆಯ್ತಪ್ಪ, ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಚಾರಪ್ಪ, ನಾ ಈ ಸಲ ಹೆರಿಗೆಗಿಂದ 6 ತಿಂಗಳು ಇರಕ್ಕೆ ಒಲ್ಲೆಪ್ಪ. ಸಾಕು, 1 ತಿಂಗಳಿದ್ದು ಹೋಗ್ಬಿಡ್ತೇನೆ. ಯಾಕಂದ್ರೆ ಅಷ್ಟ್ರಾಗ ನನ್ನ ಮೈ ಕೈ ಗಟ್ಟಕತ್. ಮತ್ತೆ ಆಗ 2 ದಿನಕ್ಕೆ ಹೇಳೋಕ್ಕಾಗಲ್ಲ ಖರೆ. ಆದ್ರೆ 1 ತಿಂಗಳಿದ್ದು ಓಕೆನಪ್ಪ, ನಂಗೆ ಹೆಚ್ಚಿಗೆ ದಿನ ಇರೋಕ್ಕಾಗಲ್ಲ. ನಿನ್ ತವ್ರ ಮನೆಯೊಳಗೆ ನೀ ಇರಕ್ಕೆ ಯಾಕೆ ಹಿಂಗೆ ಮಾಡ್ಕೋತಿ? ಹೆಚ್ಚಿಗೆ ದಿನ ಯಾಕೆ ಇರೋಕ್ಕಾಗಲ್ಲ? ಇಲ್ಲೇನು ಸಾಲಗಾರ ಕಾಟೋ ಏನು ಕಾಟೋ ನಿನಗೆ? ಏನು ತೊಂದರೆ ಐತಿ ಬೇಕತ್ತಲ್ಲ? ಆರಾಮಾಗಿದ್ದಿ, ಯಾವ್ದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಏನೋ ನಾ ಹೇಳೋದು ಕೇಳು. ಬಡ ಬಡ ಇದು ಮಾಡೋದು ಕಲಿ, ಇರೋದು ಕಲಿ. ಅಪ್ಪ ಬಂತೆ. ಹೋ, ಈಗ ಯಾಕೆ ಬಂದೆ ಇವ ನಿನ್ನ ಗಂಡ? ಇದ್ರಿಗೆ ಅನ್ನಕ್ಕೂ ಬರಂಗಿಲ್ಲ, ಬಿಡಕ್ಕೂ ಬರಂಗಿಲ್ಲ ನಮ್ಗೆ. ಆಕ್ಯಾರ ನನ್ನ ಸೊಸಿ ಒಂದು ಅತಿ ಹುಗಿ ಆಯ್ತಾಳ. ಥೋ, ಈಗ ಇದೇ ಟೈಮ್ ನಿನ್ನ ಗಂಡ ಬೇರೆ ಬಂದ. ಒಂದು ದಿನ ಇವತ್ತಿನ ಬಂದು ಇವತ್ತ ಹೋಗ್ತಾನ. ಏನಪ್ಪ ಅಲ್ಲಿ ಸಂಜೆ ಮುಂದೆ ಆತೀಗ ಬರೋದ, ಸಂಜೆಗೆ ಬಂದಾನ. ಇನ್ನೊಂದಿಟ್ಟು ಕುಂಚಿ ಆಗಿ ಕುಡ್ದೆ ಹೊತ್ಲೆ ಅಷ್ಟು ಕಾತ್ಲಾಕತ್ತಿ. ಈಗಿನ್ನೇನು ಹೊಳಕನ? ಇವತ್ತಿರ್ಬೋದು ತಗೋ, ಇದು ನಾಳೆ ಹೋಗಾನ. ನಾ ಹೇಳ್ತಂತರಿಪ್ಪ, ಎದಕ್ಕೆ ಬರ್ತೀರಿ ಇಲ್ಲಿಗೆ ಅಂತಂದೇಳಿ ನಾ ಇದು ಮಾಡ್ತೇನೆ. ಚೆ ಹಂಗ ಅನ್ನಕೋಬೇಡ. ಹಂಗೆಲ್ಲ ಮನಿ ಹಳ್ಯಾಗ ಹಂಗಂದ್ರೆ ಮರ್ಯಾದೆ ಉಳಿತೈತನ? ಬೇಡ ಬೇಡ, ಅದೆಲ್ಲ ಅನ್ನಕೋಬೇಡ. ಬರ್ಲಿ ಮನೆಗೆ ಬರುವಂಗೆ ಬರ್ಲಿ. ಏನು ಮಾಡ್ರಿ ನೀವು ನಿಮ್ಮ ಪಾಡಿಗೆ ಏನೈತೆ ಆರಾಮದಿರಾ ಹಂಗೆ ಹಿಂಗಂತೆಲ್ಲ ಮಾತಾಡಿ ವಾಪಸ್ಸು ಸಮಾಧಾನಕ್ಕೆ ಇರು. ಓದ್ರಾಡಕ್ಕದು ಹೋಗ್ಬೇಡ. ಅವನು ತಿಳಿದು ಅವನ ಹೋಗ್ಕೊಂತ ಊರ್ವ ಅಂತ ಬೆಳಿಗ್ಗೆದ್ದು. ಇವೆಲ್ಲ ಒಂಥರ ಜೀವನಿ ಜಾತಿವಪ್ಪ.
ಇವು ಹೊಕ್ಕೇನ್ ತಗೋರವ ಅನ್ನದ ಸಾಧ್ಯನೇ ಇಲ್ಲ. ಇವೆಲ್ಲ ಹೊಕ್ಕನೆ ಅನ್ನಂಗೆ ಇಲ್ಲ. ಇನ್ನು ಎಷ್ಟಕ್ಕೆಷ್ಟು ಜಲ್ಮನ ತಿನ್ನು ಅದು ಬೇಕಾದಂಗೆ ನೀರು ಬರ್ತಾವಲ್ಲ ಹಳ್ಳ ಹರಿತೈತಲ್ಲ ಅಂತೇಳಿ ಇನ್ನೊಂಚೂರು ಏನಾರ ಮಾಡ್ತಾರ. ಏನಾಗಲ್ಲ ಬಿಡ, ಬಂದ್ರ ಬರ್ಲಿ, ಮಾತಾಡ್ಸಿ ಏನಾಗಬೇಕಾಗೈತಿ. ಓ ಅಪ್ಪ ಮಕ್ಳು ಎಲ್ಲಾರು ಇಲ್ಲೇ ಇದ್ದೀರಿ? ಆರಾಮದಿರಿ ಮಾವರ? ಆರಾಮದಿ ನೋಡಪ್ಪ, ನೀ ಹೆಂಗದಿ? ಹಾ ಒಂದ್ ಲೆಕ್ಕಕ್ಕೆ ಆರಾಮೆ. ಎಲ್ಲಿ ಆರಾಮ್ ಬಿಡ್ರಿ ಮಾವರ. ಊಟ ಅಂದ್ರೆ ಕುಂಟಿ ಬಂಗಾರ ಆಗೈತೆ ನೋಡ್ರಿಪ್ಪ ತಗ. ಊಟದ ಭಾರಿ ಪಜಿತಿ ಆಗ್ಬಿಟ್ಟದ ತಗ. ಏನ್ ಒಬ್ಬಿಷ್ಟ ಏನ್ ಮಾಡ್ಕೊಂಡು ತಿನ್ಲಿ ಅನ್ನಂಗ ಆಗ್ಬಿಟ್ಟತಿ. ಅತ್ತೇರ ನೀವು ಅದೇನ ಅಡಿಗೆ ಮಾಡಿಟ್ಟು ಬಂದಿದ್ರಲ್ಲ ಸಾರು ಪಾರು, ಅವೆಲ್ಲ ಅವತ್ತ ಹಳಸೆ ಬಿಟ್ಟು ಸಂಜೆ ಮಠ. ಬಿಸಿ ಮಾಡಿ ಇಟ್ಕೊಂಡ್ರೆ ಏನೂ ಆಗಲ್ಲ, ಬೇಕಾದಂಗೆ ತಿನ್ಬೋದು. 2 ದಿನ 3 ದಿನ ನೀವು ಬಿಸಿನೇ ಮಾಡಿರಕ್ಕಿಲ್ಲ, ಬಿಸಿಲಿಗೆ ತಡಿತೈತೇನೆ. ಯಾರಿಗ್ ಗೊತ್ತ ಮರ ಬಿಸಿ ಮಾಡ್ಬೇಕಿತ್ತು ಅಂತೇಳಿ, ನಂಗೇನ್ ಗೊತ್ತು. ಮತ್ತ ಅಣ್ಣ 1-2 ಸಲ ಊಟಕ್ಕದು ಕೊಟ್ಟ, ಅದಕ್ಕೆ ನಮಗೆ ಹೇಳಿ. ಮತ್ತೆ ಆಮೇಲೆ ನಾಷ್ಟಕ್ಕದು ಅವನ್ನ ತಂದು ಕೊಟ್ಟ. ಆದರೂ ಎಷ್ಟಂತ ಅವ್ರಿಗೆ ಇನ್ನೊಬ್ರಿಗೆ ವಜ್ಜಾಗಿರೋದು. ಏನು ಮಾಡ್ಬೇಕು ನಂಗಾಗೈತೆ ಮರೆ, ನನಗೆ ಅಡುಗೆನೂ ಮಾಡ್ಕೊಳಕ್ಕೆ ಬರಲ್ಲ, ಏನಿಲ್ಲ. ಅದಕ್ಕೆ ಒಂಚೂರು ಇಲ್ಲಿದ್ದು ಹೋಗೋಣ 1-2 ದಿನ ಅಂತೇಳಿ ಬಂದೆ. 2 ದಿನನ ಇಲ್ಲೇನು ಕೆಲಸ ಐತ್ರಿ? 1 ತಾಸು ಕುಂದ್ರಿ, ಒಂಚೂರು ಇಲ್ಲಿ ಏನಾರ ಅಡುಗೆ ಮಾಡ್ಕೊಡ್ತೀನಿ. ನಾನು ಅಡುಗೆ ಮಾಡ್ತೀನಿ. ಒಂದಿಷ್ಟು ರೊಟ್ಟಿ, ಒಂದಿಷ್ಟು ಪಲ್ಯ, ಒಂದಿಷ್ಟು ಅನ್ನ ಸಾರು ಎಲ್ಲ ಇದ್ರೊಳಗೆ ಹಾಕಿ ಕೊಡ್ತೀನಿ. ತೊಗೊಂಡು ಹೋಗ್ರಿ. ಮನೆಗೆ ಹೋಗಿ ರಾತ್ರಿ ಆರಾಮ್ ತಿಂದು ಇವತ್ತು ರಾತ್ರಿಗೂ ಆಕತಿ, ಬೆಳಗ್ಗೆಗೂ ಆಕತಿ ತಿನ್ರಿ. ಮಧ್ಯಾಹ್ನಕ್ಕೆ ನಾಳೆ ಮತ್ತೆ ಏನಾರ ಒಂಚೂರು ಅಲ್ಲೇ ಹೋಟೆಲ್ನಾಗ ತಿನ್ರಿ. ರಾತ್ರಿಗೆ ಒಂದು ಸ್ವಲ್ಪ ಗಿರ್ಜಕ್ಕೆ ಕೊಡು ಅಂತ ಹೇಳ್ತೀನಿ. ಅದನ್ನ ಇದು ಹೇಳ್ರಿ, ಮಾವಾರ ಕೊಡ್ತಾರೆ ಬಿಡ್ರಿ, ನೀವು ಕೇಳೋದೇನು ಬೇಡ. ಅಲ್ಲೊಂದು ಸ್ವಲ್ಪ ತಿನ್ರಿ, ಮತ್ತೊಂದು 2 ದಿನ ಬಿಟ್ಟು ಬರ್ರಿ, ಮತ್ತೊಂಚೂರು ಏನಾರ ಅಡುಗೆ ಮಾಡ್ಕೊಟ್ಟು ಕಳಿಸ್ತೀನಿ. ಅಲ್ಲ ನೀವು ಇಲ್ಲಿ ಕೊಟ್ಟು ನಾನು ಅಲ್ಲಿ ತೊಗೊಂಡೋಗಿ ತಿನ್ನೋ ಬದ್ಲಿ ನಾನದಾದ್ರೆ ಇಲ್ಲಿ ಇರ್ತೀನಿ 1-2-3 ದಿನ. ಹೌದಿಲ್ಲ? ಅಲ್ಲ ನಾ ಇರ್ತೇನೆ ಅಂದ್ರೆ ಅತ್ತಿಯರಿಗೆ ಭಾರಿ ಖುಷಿ ಆಕತಿ. ಅವಾಗೆಲ್ಲ ಇರ್ರಿ ಹೇಳ್ಯಾರ ಅಂತಿದ್ದಿಲ್ಲನ? ಅತ್ತಿಯರು ಏನಂತೀರಿ? ಹೌದಪ್ಪ, ಹೌದು. ಇರ್ರಿ ಅಲ್ಲ, ಅದಕ್ಕೆ ನಾವಾಗೈತಿ. ಇರ್ರಿ, ಖುಷಿಯಿಂದ ಇರ್ರಿ. ಏನು ಅಡುಗೆ ಮಾಡಿರ್ತಾರ ಅಂತ ತಿನ್ರಿ. ಉಣ್ಣಲ್ಲ ಅಂದ್ರೆ ಬಾಯಿ ಬಿಟ್ಟಾರ ಹೇಳ್ಬೇಕು. ಅದನ್ನ ಬಿಟ್ಟು ಅಡುಗೆ ಮಾಡಿಟ್ಟಿದ್ದಕ್ಕಿಂತ ರಾಡಿ ಸುಳ್ಳ ಡಬ್ಬಿ ತಂದಿಟ್ಟೇನ ನಾ ಇಲ್ಲೇ. ತಿಂದೇ ಇಲ್ಲಲ್ಲ. ಎಲ್ಲುಗ್ಯಾರ? ಬೆಳಿಗ್ಗೆ ನಾಷ್ಟದ್ದು ಹಂಗೈತಿ, ಮಧ್ಯಾಹ್ನದ ಊಟದ್ದು ಹಂಗೈತಿ. ಇರ್ಲಿ ವಾಪಸ್ ಬಂದು ಕೇಳಿ ತಿನ್ನಾಕ ಸೊಕ್ಕಿರ್ಬೇಕು. ಆ ಬಸವನ ಅಂಗಡಿ ಬಂದಿದ್ದಕ್ಕೆ ಇಲ್ಲಿ ತಿಂದಾರ, ಚಾಲು ಆಗೈತೆ, ಹಂಗಾರೆ ಹೊರಗೆ ತಿಂದಿರ್ಬೇಕು. ಇನ್ನು ನಾನಾರ ಯಾಕೆ ಕೊಡಕ್ಕೆ ಹೋಗ್ಲಿ? ಓ ಬಂದ್ರಿ? ಅಲ್ಲ, ಬೆಳಿಗ್ಗೆ ನಾಷ್ಟದ್ದು ಡಬ್ಬಿ ಹಂಗೈತಿ, ಮಧ್ಯಾಹ್ನದ ಊಟದ್ದು ಡಬ್ಬಿ ಹಂಗೈತಿ. ನಾನು ಹಂಗಾರ ಖಾಲಿ ಆಗೈತೇನ, ಒಯ್ದು ಬಂಡೆ ತಿಕ್ಕಿಡಾನ, ಮತ್ತು ರಾತ್ರಿ ಊಟ ಕೊಡಕ್ಕೆ ಬೇಕಲ್ಲ ಅಂತ ಬಂದು ನೋಡ್ತೀನಿ. ಏನು ಅದು ಹಂಗೆ ಇದ್ದಿದ್ದಂಗೆ ಐತಿ. ತಿನ್ನಲ್ಲ ಅಂದ್ರೆ ಬಾಯಿ ಬಿಟ್ಟಾರ ಹೇಳ್ಬೇಕು. ಅದನ್ನ ಬಿಟ್ಟು ತಿಂತಾರಂತ ನಾವು ತಿಳ್ಕೊಳ್ಳೋದು, ಇವ್ರು ಇಂಥವು ಮಾಡೋದು ಹೆಂಗಂತ. ಏನ ನಾಷ್ಟ ಮಾಡಿಲ್ಲ? ಹೋಗ್ಲಿ ಬಿಡ, ಏನು ಮಾಡೋಕ್ಕಾಕತಿ. ತಿಂದಿಲ್ಲ ಅಂದ್ರೆ ತಿಂದಿಲ್ಲ, ತೊಗೊಂಡೋಗಿ ಹೋಗ್ಲೆ ತಗ. ಏನು ತೊಗೊಂಡೋಗದ? ತಿಂದಿಲ್ಲ ಅಂದದ್ಮೇಲೆ ನಮ್ಗೆ ಅತಿ ಉಪ್ಪು ಮಾಡಿ ಕೊಡೋಕ್ಕಾಗಲ್ರಿ. ನೀವು ಸುಮ್ಮನೆ ನನಗೆ ಭಾಳ ಹೇಳಿದ್ರಿ ಅಂತೇಳಿ ನಾನು ಹೂ ಅಂದಿದ್ದಷ್ಟೇ. ಏನು ಹಿಂಗೆ ಸೊಕ್ಕಿಲೆ ಉರಿದ್ರೆ ನಮಗೆ ಏನು ಅವಶ್ಯಕತೆ ಇಲ್ಲ ನೋಡು. ಅಷ್ಟು ಮ್ಯಾಲೆ ಬಿದ್ದು ತಂದು ಕೊಡೋದು ಮಾಡೋದು ಎಲ್ಲ ಮಾಡೋ ಅಷ್ಟು. ಅಲ್ಲ ಆತು ಬಿಡು, ಹೋಗ್ಲಿ. ನೀ ಮಾಡಲ್ಲ ಅಂದ್ರೆ ಬೇಡ, ಯಾಕೆ ಸುಮ್ಮನೆ ಇದು ಮಾಡ್ಕೋತಿ? ನಡಿ, ಅವಂಗೆ ಹೊಟ್ಟೆ ಬಂದು ಕೇಳೋ ಮಟ ತಲೆ ಕೆಡಿಸ್ಕೊಳ್ಳೋದು ಬೇಡ ಇನ್ಮೇಲೆ ಅಷ್ಟೇ. ಏನು ಅವಾಗ ಏನಾರ ಅಕಸ್ಮಾತ್ ಊಟಕ್ಕೆ ಏನೈತಿ ಅಂತ ಏನಾರ ಕೇಳಿದ್ರೆ ಹಿಂಗೆ ಹೋಗೋದಿದ್ದಾಗ ಬಾಯ್ ಬಿಟ್ಟು ಹೇಳಪ್ಪ, ನೀ ಅದನ್ನ ಬಿಟ್ಟು ಸುಮ್ಮನೆ ಹೋಗ್ಬೇಡ. ನಾವೇ ಇಲ್ಲಿ ತಂದು ಇಡೋದು, ನೀನು ನೋಡಿ ತಿನ್ಲಂಗಿರೋದು, ನಿನಗಂತ ಅಡುಗೆ ಮಾಡಿರ್ತೈತಿ, ಅದನ್ನೇ ನಾವು ಇಟ್ಕೊಂಡು ತಿನ್ಬೇಕನ್ನ ಕಂಡಾಬಿಟ್ಟು ಉಳಿತೈತಿ ಅಂತ ನಾನು ಹೇಳ್ತೇನೆ ತಾತ. ಏನು ಹೇಳ್ರಿ ಮತ್ತೆ.